ಮತ್ತು ರಿಸಿಪ್ಟ್ ಕೊಡೋಕ್ಕಾಗಲ್ಲ ಅಂದಮೇಲೆ ಇಷ್ಟೊಂದು ಫೀಸ್ ಏನಕ್ಕೆ ಕಟ್ಟಿಸ್ಕೊಳ್ತಾ ಇದ್ದೀರಾ ನೀವು? ಅದಕ್ಕೆ ನನಗೆ ಉತ್ತರ ಕೊಡ್ರಿ. ಅದಕ್ಕೆ ಉತ್ತರ ಕೊಡ್ರಿ. ಇಷ್ಟೊಂದು ಫೀಸ್ ಏನಕ್ಕೆ ಕಟ್ಟಿಸ್ಕೊಳ್ತಾ ಇದ್ದೀರಾ? ಕೊಡ್ತೀರಾ? ಎಲ್ಲದಕ್ಕೂ ಕಂಪ್ಯೂಟರ್ ಬಿಲ್ ಹಾಕಿ ರೆಸಿಪ್ಟ್ ಕೊಡಿ. ಯಾವುದಕ್ಕೆ ಎಷ್ಟಿಷ್ಟು ಅಂತ ಕಟ್ಟಿಸ್ಕೊಂಡಿದ್ದೀರಾ ಅಂತ ರೆಸಿಪ್ಟ್ ಕೊಡಿ. 10,000 ಆಗತ್ತಾಗೆ 50,000 ಕಟ್ಟಿಸ್ಕೊಬಿಟ್ಟು ಇನ್ನೊಂದು 40,000 ನೀನು ನುಂಗಾಕ್ಕೋಬೇಕು ಅಂತ ಇದೆಯಾ? ಗೊತ್ತಿದೆ ಸರ್, ನೀವೆಲ್ಲ ಯಾವ ರೀತಿ ಲಂಚ ತಿಂತಾ ಇದ್ದೀರಾ, ಲಂಚ ತಗೊಳ್ತಾ ಇದ್ದೀರಾ ಅಂತ ನನಗೆಲ್ಲ ಗೊತ್ತು. ಸುಮ್ಮನೆ ಮಾತಾಡಬೇಡಿ. ಸರ್ ಇದು ಆಫೀಸು, ಯಾಕೆ ಹಿಂಗೆ ಗಲಾಟೆ ಮಾಡ್ತಾ ಇದ್ದೀರಾ? ಆಫೀಸಲ್ಲಿ ಯಾವ ರೀತಿ ಇರಬೇಕು ಆ ರೀತಿ ಇರ್ಬೇಕು ಮೇಡಮ್. ಆಫೀಸ್ ಆದ್ರೇನು ಯಾವುದೇ ಆಗಲಿ ಕೇಳೋದ್ರ ಪ್ರಕಾರ ಅವ್ರು ನಮ್ಗೆ ಉತ್ತರ ಕೊಡ್ಲೇಳು ಅಷ್ಟೇ. ಎಲ್ಲದಕ್ಕೂ ರೆಸಿಪ್ಟ್ ಕೊಡಿರಲಿ. ನಾವು ಕಟ್ಟಿದ್ದೀವಿ ಅನ್ನೋದಕ್ಕೆ ಅವರು ರೆಸಿಪ್ಟ್ ಕೊಟ್ಟು ಆಮೇಲೆ ಬೇಕಾದರೆ ಕಟ್ಟಿಸ್ಕೊಂಡ್ಲೇಳು. ಎಷ್ಟು ದುಡ್ಡು ಆಗುತ್ತೋ ಅಷ್ಟು ಕಟ್ಟೋಣ ಬೇಕಾದರೆ. ಆದರೆ ಇವರು ಈ ರೀತಿ ಕಟ್ಟಿಸ್ಕೊಳ್ತಾ ಇದ್ದಾರೆ. ಇದು ಲಂಚನೇ, ಲಂಚ ತಗೊಳ್ತಾ ಇದ್ದಾರೆ ಇವರು. ಲಂಚ ತಿಂತಾ ಇರೋದು. ಲಂಚ ಲಂಚ ಬೇಕಾಬಿಟ್ಟು ರೈತರ ತಾಗೆ ಬಡವರು ಅನ್ನಲ್ಲ, ಇಲ್ದವರು ಅನ್ನಲ್ಲ, ಇದ್ದವರು ಅನ್ನಲ್ಲ, ಎಲ್ಲರ ಹತ್ರ ಒಂದೇ. ಸುಮ್ಮನೆ ಕೇಳ್ತಾ ಇರೋದೆ. ಎಲ್ಲ ಲಂಚ ತಿಂತಿರೋ ವಿಷಯ ಎಲ್ಲರಿಗೂ ಗೊತ್ತೇ ಇದೆ. ನೀನು ಮಾಡ್ತಾ ಇರೋದು ಎಂಥ ಕೆಲಸ ಅಂತ. ಇವನು ಬೇರೆ ಬಂದಿದ್ದಾನೆ, ಇವನು ಬೇರೆ ಇವನು ಜೊತೆಯಾಗಿ ಬಂದಿದ್ದಾರೆ. ನೀವು ಗಲಾಟೆ ಮಾಡಬೇಕು ಅಂತಲೇ ಬಂದಿದ್ದೀರಾ ಇಲ್ಲಿಗೆ. ಗಲಾಟೆ ಮಾಡ್ಬೇಕಂತ ಬಂದಿದ್ದೀರಾ ಇಬ್ರು ಜೊತೆ ಆಗ್ಬಿಟ್ಟು. ನಿನಗೆ ಹೊಟ್ಟೆ ಉರಿ ಯಶೋಣ, ನಿನಗೆ ತುಂಬ ಹೊಟ್ಟೆ ಉರಿತೈತೆ. ನನ್ನ ಕೈಲಿ ಏನು ಮಾಡೋಕ್ಕಾಗಲಿಲ್ವ, ಈ ರಾಮು ಚೆನ್ನಾಗಿ ಮುಂದುವರೆದ್ನಲ್ಲ ಅಂತ ಹೇಳಿ ಏನೇನೋ ಇಲ್ಲಿ ಕೇಳ್ಕೊಂಡು ಗಲಾಟೆ ಮಾಡೋದಕ್ಕೆ ಬಂದಿದ್ದೀರಾ. ಇಲ್ಲಿಂದ ಸುಮ್ಮನೆ ಹೋದ್ರೆ ಸರಿ. ಅಲ್ಲ ರೀ, ನೀವೇನಕ್ಕೆ ನೀವು ಅಷ್ಟೊಂದು ಅಮೌಂಟ್ ಕಟ್ಟಿಸ್ಕೊಳ್ತಾ ಇದ್ದೀರಾ? ಅದಕ್ಕೆ ರೆಸಿಪ್ಟ್ ಕೊಡಿ. ಇವ್ರ ಹತ್ರ ಯಾಕೆ ಅಷ್ಟೊಂದು ಅಮೌಂಟ್ ಕಟ್ಟಿಸ್ಕೊಂಡ್ರಿ ಹೇಳ್ರಿ. ಇವಾಗ ಏನೇನಕ್ಕಂತ ಮಾಹಿತಿ ಕೊಡಿ. ಇವಾಗ ಕರೆಸಿ ಎಲ್ರೂ, ಅದು ಯಾರಿದ್ದಾರೆ ಎಲ್ಲ ಆಫೀಸರ್ಗಳನ್ನ ಕರೆಸಿ ಅವ್ರು ಹೇಳಲಿ ಇಷ್ಟಿಷ್ಟು ಇದಕ್ಕೆ ಅಮೌಂಟ್ ಕಟ್ಟಲೇಬೇಕು, ಇಷ್ಟ ಆಗುತ್ತೆ ಅಂತ ಅವ್ರು ಹೇಳ್ಬಿಡ್ಲಿ. ಬೇಕಾದ್ರೆ ನಾವು ಸುಮ್ಮನೆ ಆಗ್ಬಿಡ್ತೀವಿ. ಆದರೆ ಇಷ್ಟೊಂದು ಅಮೌಂಟ್ ನೀವು ಏನಕ್ಕೆ ಕಟ್ಟಿಸ್ಕೊಳ್ತಾ ಇದ್ದೀರಾ ಅದನ್ನ ಹೇಳಿ ಫಸ್ಟು. ರೆಸಿಪ್ಟ್ ಮಾತ್ರ ಕೊಡೋಕ್ಕಾಗೋದಿಲ್ಲ, ಕಂಪ್ಯೂಟರ್ ಬಿಲ್ ಹಾಕೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಅದೇನಿದೆ ಆ ಬಿಲ್ ಮಾತ್ರ ಹಾಕೊಡ್ತೀರಾ, ಇನ್ನು ಮಿಕ್ಕಿದ್ದೆಲ್ಲ ಅದಕ್ಕೆ ಆ್ಯಡ್ ಆಗಿರುತ್ತೆ ಅಂತ ಹೇಳ್ತೀರಾ. ಅದು ಹೆಂಗೆ ಆ್ಯಡ್ ಆಗಿರುತ್ತೆ? ಎಲ್ಲ ರೆಸಿಪ್ಟ್ ಸಮೇತ ಕೊಟ್ಟರೆ ಮಾತ್ರ. ನಾವು ಕೊಟ್ಟಿರೋದು ₹1 ಏನಿದೆ ಅದೆಲ್ಲ ರೆಸಿಪ್ಟ್ ಕೊಡಬೇಕು. ಸುಮ್ಮನೆ ನಾಟಕ ಆಡ್ಬೇಡ ಕಣಯ್ಯ ನೀನು ಮಾಡ್ತಾ ಇರೋದು ಎಂಥ ಕೆಲಸ ಅನ್ನೋದು ಗೊತ್ತೈತೆ ನನಗೆ. ಸರ್ ಬಾಯ್ ಮಾಡಬೇಡಿ. ಏನು ಅಂದ್ಕೊಂಡಿದ್ದೀರಾ? ಇಲ್ಲಿ ನೋಡಿ, ಬಾಯ್ ಮಾಡಬೇಡಿ. ನೋಡಿ ಏನು ಆಫೀಸಲ್ಲಿ ಈ ರೀತಿ ಎಲ್ಲ ಗಲಾಟೆ ಮಾಡೋದಕ್ಕೆ ಬಂದಿದ್ದೀರಾ? ಕರೆಕ್ಟಾಗಿ ಕೇಳ್ತಾ ಇದ್ದಾರೆ ಇವರು. 5,000 ಆಗತ್ತಕ್ಕೆ 25,000 ಕಟ್ಟಿಸ್ಕೊಂತ ಇದ್ದೀರಲ್ಲ. 5,000 ಆಗ್ತಿರ್ಲಿಲ್ಲ ಅದು. ನಾನು ಆಲೇನೆ ಮಸ್ತಾಗಿ ಎಲ್ಲ ಕೆಲಸ ಮಾಡಿಸ್ಕೊಂಡು ಹೋಗಿದ್ದೀನಿ ಇಲ್ಲಿ. ನನ್ನ ಗೆಳೆಯ ನನಗೆ ಪರಿಚಯ ಇದ್ದ ನಮ್ಮ ಮಲ್ಮಗ್ಳಗಳನ್ನ ಗನ್ಮಗವಾಗ 5,000 ಏನೋ ಕಟ್ಟಿ ಮಾಡಿಸ್ಕೊಂಡಿದ್ದ. ನಾನು ಹೋದ ವರ್ಷ ನನಗೆ 5,000 ಕಟ್ಟೇನೆ ಮಾಡ್ಕೊಂಡಿದ್ದು. ಈ ವರ್ಷ ನೋಡಿ ನಾವೇ ಈ ಪಾಟಿ ಬಾಂಬೈ ರೇಟ್ ಮಾಡಿರಿ ಹೆಂಗೆ. ಎಲ್ಲ ನಾನು ದುಡ್ಡು ತಿಂತಾ ಇದ್ದೀರಿ, ನೀವು ಲಂಚ ತಿಂತಾ ಇದ್ದೀರಾ. ಹೇಳವರು ಯಾವುದಕ್ಕಂತ ಹೇಳಿ ಸರ್, ಕೇಳಿ ಏನಕ್ಕೆ ಅಂತ ಹೇಳಿ ಎಲ್ಲ ರಿಸಿಪ್ಟ್ ಸಮೇತ ಇಸ್ಕೊಳ್ಳಿ ಅಷ್ಟೇ. ಅಮೌಂಟ್ ಕಟ್ಟಿದ್ದಾರೆ, ರಿಸಿಪ್ಟ್ ಕೊಡು. ಲೇ, ನನಗೆ ಹೊಟ್ಟೆ ಉರಿ ಏನಿಲ್ಲ. ನೀನು ಮಾಡಿರೋದಕ್ಕೆ ನನಗೆ ಹೊಟ್ಟೆ ಉರಿ ಇಲ್ವೋ? ನೀನು ಮಾಡ್ತಾ ಇರೋದಕ್ಕೆ ನನಗೆ ಹೊಟ್ಟೆ ಉರಿ. ಬಡವ್ರ ಹತ್ರ ಎಲ್ಲ ನಾನು ದುಡ್ಡು ಕಿತ್ಕೊಂಡು ಈ ರೀತಿ ಮೋಸ ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ವಾ? ನಿಮಗೆ ಕೊಟ್ಟಿರೋ ಕೆಲಸನ ನಿಯತ್ತ ಮಾಡ್ಕೊಂಡು ಹೋಗು. ಲಂಚ ತಿಂತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ವಾ? ಮುಂದುವರಿಯೋಕ್ಕಾಗಲ್ಲ. ನಿನ್ನ ಥರ ನಾನು ಕಚಡ ಕೆಲಸ ಮಾಡಿಲ್ವೋ? ಮುಂದುವರಿಯೋಕ್ಕಾಗಲ್ಲ. ನೀನು ಅದಕ್ಕೆ ಮಾತಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ನಿನ್ನ ಥರ ನಾನು ಕಚಡ ಕೆಲಸ ಮಾಡಿಲ್ಲ, ನಿನ್ನ ಥರ ಲೋಫರ್ ಕೆಲಸ ನಾನು ಮಾಡಿಲ್ಲ. ನೀನೆಂಥ ಕೆಲಸ ಮಾಡ್ತಾ ಇದೀಯ ಅಂತ ಹೇಳಿ ಫಸ್ಟ್ ನೋಡ್ಕೊಳ್ಳಲೇ. ಮನೆ ತಗೊಳ್ಳು ಸಿಟ್ಟೆಲ್ಲ ತಗೊಂಬಂದು ನೀನು ಇಲ್ಲ ಆಗ್ತಾ ಇದೆಯಾ ಆಫೀಸಲ್ಲಿ. ನಾನು ಈಗಲೇ ಫೋನ್ ಮಾಡ್ತೀನಿ, ಪೊಲೀಸ್ ಕರೆಸ್ತೀನಿ, ಈಗಲೇ ಕರೆಸ್ತೀನಿ. ನೋಡಿ ನಿಮ್ಮಿಬ್ಬರಿಗೂ ಅರೆಸ್ಟ್ ಮಾಡಿಸ್ತೀನಿ. ಅಲ್ಲ, ನೀನು ಅವನ ಜೊತೆ ಸೇರಿಕೊಂಡು ಇವಾಗ ಅವನ ಮಾತು ಕೇಳ್ಬಿಟ್ಟು ಇಲ್ಲಿ ನನ್ನ ಮೇಲೆ ಜಗಳ ಮಾಡೋದಕ್ಕೆ ಬಂದಿದ್ಯಾ? ಪೊಲೀಸ್ ಕರೆಸ್ತೀನಿ, ಈಗಲೇ ಕರೆಸ್ತೀನಿ ಪೊಲೀಸ್ನ. ಈಗಲೇ ಕರೆಸಿ ನಿಮ್ಮಿಬ್ರನ್ನ ಒಳಗಡೆ ಹಾಕಿಸ್ತೀನಿ ನೋಡು. ಹೌದು ಸರ್, ಪೊಲೀಸ್ ಕರೆಸಿ ಆಮೇಲೆ ಮಾತಾಡಿ ಸರ್. ಪೊಲೀಸ್ ಕರೆಸಿ ಫಸ್ಟು. ಇವಾಗ ಇವರು ಜಗಳ ಮಾಡ್ತಾ ಇದ್ದಾರೆ. ಇಷ್ಟೊಂದು ಜಗಳ ಮಾಡ್ತಾ ಇದ್ದಾರೆ ಅಂದರೆ ಪೊಲೀಸಿಗೆ ಫೋನ್ ಮಾಡಿ ಸರ್. ಸುಮ್ಮನೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಪೊಲೀಸಿಗೆ ಫೋನ್ ಮಾಡಬೇಕಾಗುತ್ತೆ. ಇಲ್ಲಿಂದ ಸುಮ್ಮನೆ ಹೊರಟೋಗಿ, ಜಗಳ ಮಾಡಬೇಡಿ ನೀವು. ನಾವು ಏನೇನಕ್ಕೆ ರೆಸಿಪ್ಟು ಹಾಕೋಕ್ಕಾಗಲ್ಲ ಅಂತ ಹೇಳಿ ಹೇಳ್ತೀವಿ ಅಂತಂದರೆ ಅದಕ್ಕೆ ಇದು ಇಷ್ಟಂತ ಇರುತ್ತೆ. ಎಲ್ಲ ರೂಲ್ಸ್ ಪ್ರಕಾರ ಮಾಡ್ತಾ ಇದ್ದೀವಿ. ಅದೇನಿದೆ ನಮ್ಗೆ ಏನು ಕೊಟ್ಟಿದ್ದಾರೆ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ನೀವು ನಿಮ್ಗೆ ಕೊಟ್ಟಿರೋ ಅಷ್ಟು ನೀವು ಬಿಲ್ ಹಾಕ್ಕೊಡ್ರಿ ಅಂತಂದರೆ ಹಾಕೋದಕ್ಕಾಗೋದಿಲ್ಲ. ಸುಮ್ಮನೆ ಹೋಗ್ಬಿಡಿ. ಸುಮ್ಮನೆ ಪೊಲೀಸ್ಗೆ ಫೋನ್ ಮಾಡೋದಕ್ಕಿಂತ ಇಲ್ಲಿಂದ ಸುಮ್ಮನೆ ಹೊರಟೋಗ್ಬಿಡಿ. ಮಾಡ್ತೀರಾ ಪೊಲೀಸಿಗೆ ಫೋನು? ಮಾಡಿ ಪರವಾಗಿಲ್ಲ. ಪೊಲೀಸ್ ಕರೆಸ್ಲಿ ಸರ್, ಪರವಾಗಿಲ್ಲ. ಪೊಲೀಸ್ ಕರೆಸ್ತಾರಂತೆ, ಕರೆಸ್ಲಿ ಬಿಡಿ ಸರ್. ಹಂಗೇನೆ ಇವ್ರ ಆಫೀಸರ್ ಮ್ಯಾನೇಜರ್ ಯಾರಿದ್ದಾರೆ ಅವ್ರನ್ನೆಲ್ಲ ಆಫೀಸರ್ನೆಲ್ಲ ಕರೆಸ್ಬಿಟ್ಟು ಎಷ್ಟು ಫೀಸ್ ತಗೊಳ್ತಾರೆ ಏನು ಅಂತ ಹೇಳಿ ಎಲ್ಲ ಲೆಕ್ಕ ಹಾಕ್ಸಿ ಸರ್. ಎಲ್ಲ ಲೆಕ್ಕ ಮಾಡಿಸಿ. ಆಫೀಸರ್ಗೂ ಕರೆಸಿ. ನಿಮ್ಮ ಆಫೀಸರ್ ಯಾರಿದ್ದಾರೆ ನಿಮ್ಗೆ ನಮ್ಮ ಮೇಲ್ಗಡವ್ರನ್ನ ಕರೆಸ್ಬಿಟ್ಟು ಮಾತಾಡೋಣ. ಏನು ಎಲ್ಲ ಇಷ್ಟೊಂದು ಫೀಸ್ಗಳೆಲ್ಲ ಕಟ್ಟಿಸ್ಕೊಳ್ತಾ ಇದ್ದಾರೆ. ಯಾಕೆ ಕಟ್ಟಿಸ್ಕೊಳ್ತಾ ಇದ್ದಾರೆ? ರೆಸಿಪ್ಟ್ಗಳು ಮಾತ್ರ ಕೊಡೋದಕ್ಕಾಗೋದಿಲ್ಲ ಸರ್. ಬಂದಂಗೆ ದುಡ್ಡು ಮಾತ್ರ ಕೇಳ್ತಾ ಇದ್ದಾರೆ. ಬೇಕಾಬಿಟ್ಟು ಎಷ್ಟು ಬೇಕೋ ಅಷ್ಟು ಅವ್ರ ಬೈಕ್ ಬಂದಂಗೆ ದುಡ್ಡು ಕೇಳೋದು, ಇಲ್ಲಿ ನಾವು ಕಟ್ಟಬೇಕು. ಹೆಂಗೈತೆ ನೋಡಿದು. ಅಲ್ಲ, ನೀವು ಸ್ವಲ್ಪ ಯೋಚನೆ ಮಾಡಿ. ನಾನು ಎಷ್ಟು ತಗೊಳ್ತಾ ಇದ್ದೀನಿ ಲಂಚನ ಅಂತ ಹೇಳಿ. ಅಲ್ಲ, ಬಡವ್ರಿಗೆ ಎಷ್ಟು ತೊಂದರೆ ಆಗ್ತಾಯಿದೆ ಗೊತ್ತಾ ನೀವು ಈ ರೀತಿ ನಡ್ಕೊಳ್ತಾ ಇರೋದ್ರಿಂದ. ಯಶೋಣ್ಣ, ನೀನು ವಿಡಿಯೋ ಮಾಡೋದೆಲ್ಲ ಮಾಡಬೇಡ. ನೋಡಿ, ಸುಮ್ಮನೆ ಇದ್ಬಿಡು. ಯಾಕೆ ಮಾಡ್ತಾ ಇದೀಯಾ? ಈ ರೀತಿ ಎಲ್ಲ ಮಾಡಬೇಡ.
ಮಾಡಬೇಡ ಈ ರೀತಿನ. ನನ್ನ ಕೆಲಸದಲ್ಲಿ ಬಂದು ಈ ರೀತಿ ಎಲ್ಲನ ನೀವು ವಿಡಿಯೋ ಮಾಡೋದು ಇದೆಲ್ಲನ ತಪ್ಪು. ಈ ರೀತಿ ಎಲ್ಲ ಮಾಡಬಾರ್ದು. ಯಾಕೆ ಮಾಡ್ತಾ ಇದ್ದೀರಾ? ನಿಮ್ಮ ತಪ್ಪು ನೋಡಿ ಕಂಪ್ಲೇಂಟ್ ಮಾಡಿದ್ದೀನಿ ನಾನು. ಕಂಪ್ಲೇಂಟ್ ಮಾಡ್ತೀನಿ ಈಗ. ಕಂಪ್ಲೇಂಟ್ ಮಾಡಿದ್ರೆ ಮತ್ತೆ ನಿಮ್ಗೆ ಅಷ್ಟೇ ಇಲ್ಲದ ತೊಂದರೆ ಆಗುತ್ತೆ ನೋಡು, ಅನುಭವಿಸ್ಬೇಕಾಗುತ್ತೆ. ಸುಮ್ಮನಿದ್ದು ಬಿಡಿ. ಸರ್ ಅವ್ರು ಹೇಳೋದು ಅರ್ಥ ಮಾಡ್ಕೊಳ್ಳಿ. ರೆಸಿಪ್ಟ್ ಹಾಕಂಗಿದ್ರೆ ಮಾಡಿಕೊಡ್ತಾರೆ. ಆಗೋದಿಲ್ಲ ಅಂತಂದ್ರೆ ಅದೇನು ಮಾಡೋಕ್ಕಾಗಲ್ಲ. ನಾವು ಕೈಯಿಂದ ಹಾಕೋದೇನಿಲ್ಲ ಸರ್. ನಾವು ಯಾರ್ದು ₹1 ತಿನ್ನೋದಿಲ್ಲ. ನಾನು ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅದೇನಿದೆ ಅದು ಫೀಸ್ ಏನಿದೆ ಆ ಫೀಸ್ ಕಟ್ಟಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಉಳ್ಕ್ಯಾದ್ದೆಲ್ಲ ನಾನು ಕಟ್ಟಿಸ್ಕೊಂಡು ನಾನೇನು ಮಾಡಲಿ? ನಿಮ್ಮ ದುಡ್ಡು ತಗೊಂಡು ನಾನೇನು ನೀವು ಕೊಡೋ 15-20 ಸಾವಿರದಲ್ಲಿ ನಾನೇನು ಮಾಡೋಕ್ಕಾಗುತ್ತೆ ಹೇಳಿ? ನಾನೇನು ಒಂದು ₹1 ಕೋಟಿ ಬಿಲ್ಡಿಂಗ್ ಕಟ್ತೀನಾ? ನಾನು ಏನು ಮಾಡ್ಬೋದು ಹೇಳ್ರಿ? ನೀವೇ ಸ್ವಲ್ಪ ಯೋಚನೆ ಮಾಡಿ. ಈ ರೀತಿ ಎಲ್ಲ ಮಾತಾಡಬೇಡಿ. ಬಂದ್ಬಿಟ್ಟು ಈ ರೀತಿ ಎಲ್ಲ ವಿಡಿಯೋ ಮಾಡೋದು, ಬಂದ್ಬಿಟ್ಟು ಸುಮ್ಮನೆ ಈ ರೀತಿ ಗಲಾಟೆ ಮಾಡೋದೆಲ್ಲ ಮಾಡಬೇಡಿ. ಅವ್ನು ಮಾತು ಕೇಳ್ಬಿಟ್ಟು ನೀವು ಗಲಾಟೆ ಮಾಡೋದಕ್ಕೆ ಬಂದಿದ್ರಲ್ಲ, ಗೊತ್ತಾಗಲ್ವಾ ನಿಮಗೆ? ಅವ್ನು ಕರ್ಕೊಂಬಂದಿದ್ದಾನೆ ಅಂತೇಳಿ ಬಂದು ತಿನ್ನಲ್ಲ ನಾನು ಹೆಂಗೋ ಮತ್ತೆ ಕೇಳ್ತಾ ಇದೆಯೋ ಇಷ್ಟೊಂದು ಅಮೌಂಟಾ? ಏನಕ್ಕಂತ ಇಸ್ಕೊಂತ ಇದೆಯೋ ಅದನ್ನ ಹೇಳು. ಸರಿಯಾಗಿ ಮಾಹಿತಿ ಕೊಡು. ನೀನು ಸರಿಯಾಗಿ ಮಾಹಿತಿ ಕೊಡು, ರೆಸಿಪ್ಟ್ ಕೊಡು. ಕರ್ಸು ನಿಮ್ಮ ಆಫೀಸರ್ನ ಕರ್ಸು. ಜಗಳ ಮಾಡ್ಬೇಕಂತ ಬಂದಿರೋರು ನೀವು ನನ್ನ ಮೇಲೆ. ಅವನು ಯಾವನೋ ಹೇಳ್ಕೊಟ್ಟಿದ್ದಾನೆ ಅಂತೇಳಿ ನೀನು ಬಂದಿದೆಯಲ್ಲ, ಗೊತ್ತಾಗಲ್ವಾ? ಎಲ್ಲರ ಹತ್ರನೂ ಅಷ್ಟೇ ಕಟ್ಟಿಸ್ಕೊಳ್ಳೋದು. ದಿನಕ್ಕೂ ಅಪ್ಡೇಟ್ ಆಗ್ತಾ ಇರುತ್ತೆ. ಅಪ್ಡೇಟ್ ಆಗೋದು ನಾವೇನು ಮಾಡಲಿ? ನಾವು ಕೈಯಿಂದ ಏನು ಮಾಡೋದಲ್ಲ ಇದು, ಸರಿನಾ? ನಾವೇನೇನು ನಮ್ಮ ಕೈಯಿಂದ ನಮ್ಮ ಕೈಯಿಂದ ಹಾಕೋ ಅಂಥದ್ದಲ್ಲ. ಅದೇನು ಬೇಕೋ ಅದನ್ನು ಇಲ್ಲಿ ಕೇಳ್ತಾರೆ, ನಾವು ಅದನ್ನು ಅಪ್ಡೇಟ್ ಮಾಡಬೇಕು. ಅವ್ರಿಗೆ ಫೀಸ್ ಕಟ್ಟಬೇಕು, ಕಳಿಸ್ತಾ ಇರ್ತೀವಿ ಅಷ್ಟೇ. ನಾವೇನು ನಿಮ್ಮ ದುಡ್ಡು ತೊಗೊಂಡು ನಾವೇನೇನು ಆಗಬೇಕಾಗಿಲ್ಲ. ನಿಮ್ಮ ದುಡ್ಡು ತೊಗೊಂಡು ನಾವೇನು ಮಾಡಲಿ? ನಾನೇನಕ್ಕೆ ತಗೊಳ್ಳೋಣ ನಿಮ್ಮ ದುಡ್ಡ? ಆಮೇಲೆ ಅಂಬನ್ ಇಷ್ಟೊಂದು ದುಡ್ಡು ಮತ್ತೆ ಯಾತಕೋ ಕಟ್ಟಿಸ್ಕೊಂತ ಇದೆಯಾ? ಅದನ್ನ ಬಗ್ಲೇ ಏನಕ್ಕೆ ತಗೊಂತ ಇದೆಯಾ ಅಂತೇಳಿ ಅದು ಕೇಳು. ಏನಕ್ಕೆ ತಗೊಂತ ಇದೆಯಾ ಅದನ್ನು? ಸರ್ ನಿಮ್ಮದು ತಪ್ಪಾಗುತ್ತೆ. ಈ ರೀತಿ ವಿಡಿಯೋ ಮಾಡೋದು, ಪಬ್ಲಿಷ್ ಮಾಡೋದು, ಮತ್ತು ಬೇರೆ ಕಡೆ ಎಲ್ಲಾನ ಪಬ್ಲಿಷ್ ಮಾಡೋದು ಇದೆಲ್ಲ ಸರಿ ಇರೋದಿಲ್ಲ ನೋಡಿ. ಹೇಳಿರ್ತೀನಿ, ವಿಡಿಯೋ ಮಾಡೋದು ತಪ್ಪೇನೆ. ನೀವು ಹಿಂಗೆಲ್ಲ ಮಾಡಬೇಡಿ ನೋಡಿ, ಹೇಳಿರ್ತೀನಿ. ಇಲ್ಲೋಡಿ, ನಮಗೆ ರೆಸಿಪ್ಟ್ ಕೊಡಿ ಅಂತ ಕೇಳ್ತಾ ಇರೋದು. ಏನಕ್ಕೆ ಅಮೌಂಟ್ ಇಷ್ಟೊಂದು ಕಟ್ಟಿಸ್ಕೊಳ್ತಾ ಇದ್ದಾರೆ ಅದನ್ನು ಹೇಳ್ಬೇಕು ಇವ್ರು ಸರಿಯಾಗಿ. ಹೇಳಿ ಮತ್ತೆ. ಇಷ್ಟೊಂದೆಲ್ಲನ ಕಟ್ಟಿಸ್ಕೊಳ್ತಾ ಇದ್ದಾರಲ್ಲ ಮತ್ತೆ. ಕರೆಸಿ ಮತ್ತೆ ಪೊಲೀಸ್ ಕರೆಸ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಬಾಯಿ ಮತ್ತಲ್ಲಿ. ಕರೆಸಿ ಅವ್ರನ್ನ, ಕರೆಸಿ ಪೊಲೀಸ್ ಕರೆಸಿ ಮಾತಾಡಲಿ. ಮ್ಯಾನೇಜರ್ ಅವ್ರು ಯಾರಿದ್ದಾರೆ ನಿಮ್ಮ ಮ್ಯಾನೇಜರ್ನೆಲ್ಲ ಕರೆಸ್ರಿ, ಮಾತಾಡಿ ಎಷ್ಟಿದೆ ನೋಡೋಣ. ಎಲ್ಲ ಮಾತಾಡಬೇಕು. ಎಷ್ಟಿದೆ ಗೌರ್ಮೆಂಟ್ ಫೀಸ್, ಎಷ್ಟಿದೆ, ಯಾವುದಕ್ಕೆ ಎಷ್ಟೆಷ್ಟಿದೆ, ಏನು ಎಷ್ಟು ತಗೊಳ್ತಾ ಇದ್ದೀರಾ, ಕರೆಸಿ ಮಾತಾಡಿ. ಇಷ್ಟಂತ ಹೇಳಲೇಬೇಕಾದ್ರೆ ನಾವು ಸುಮ್ಮನೆ ಆಗ್ಬಿಡ್ತೀವಿ, ಮತ್ತೆ ಮಾತಾಡೋದಿಲ್ಲ ಮುಂದಕ್ಕೆ. ನೀವು ಅದಿರೋದೇ ಒಂದು ನಮಗೆಲ್ಲ ರೂಲ್ಸ್ ಗೊತ್ತ್ರಿ. ಇಷ್ಟೊಂದು ಫೀಸ್ ಯಾವನೂ ಕಟ್ಟಿಸ್ಕೊಳ್ಳೋದಿಲ್ಲ. ಏನೋ ಇರುತ್ತೆ ಗೌರ್ಮೆಂಟ್ ಫೀಸ್ ಅಂತೇಳಿ ಇಷ್ಟು ಕಟ್ಟಬೇಕು ಅಂತ ಇರುತ್ತೆ. ಅಷ್ಟು ಹೇಳಿದ್ರೆ ಬೇಕಾದರೆ ಕಟ್ತಾರೆ. ಅದು ನೀವು ಬಾಯಿಗೆ ಬಂದು ಅಷ್ಟು ಹೇಳಿದ್ರೆ 20-25 ಸಾವಿರ ದುಡ್ಡು ಹೇಳಿದ್ರೆ ಅವ್ರು ಎಲ್ಲಿ ತಂದು ಕಟ್ಟಬೇಕು? ಯಾವಾಗನ ಬರ್ಲಿ ದುಡ್ಡು ಅಂತ ಕೈ ಸಾಸ್ತಿರ್ತಾರೆ. ಯಾವಾಗನ ಬರ್ಲಿ ದುಡ್ಡು. ಅದೇ ಮತ್ತೆ ಬಡವರು ಟೈಮಲ್ಲಿ ಹೊಡಿಬೇಕಲ್ಲ. ಬಡವ್ರು ಆಗ್ತಾ ಇರಬೇಕು, ಸೌಕರ್ ಆಗ್ತಾ ಇರಬೇಕು. ಬಡವ್ರದೆಲ್ಲ ಕಿತ್ಕೊಂಡು ಹೋಗಿ ಅವ್ನು ಸೌಕರ್ ಆಗಬೇಕಲ್ಲ. ಅದಕ್ಕೆ ಬಡವ್ರದೆಲ್ಲ ಇಲ್ಲಿ ಕಿತ್ಕೊಂಡು ಹೋಗ್ತಾ ಇದ್ದಾನೆ. ಬಡವ್ರದೆಲ್ಲ ಸರ್ ಬಂದಂಗೆ ಬಾಯಿ ಇನ್ನು ಕೇಳ್ತಾರಪ್ಪ. ಏನೋ ₹50 ಕೇಳತ್ತಾಗ ಏನೋ ₹100 ಕೇಳ್ತಾರೆ. ₹50 ಹೆಚ್ಚು ಕಡಿಮೆ ಬಿಡೋತ್ಲಾಗೆ ಅಂತ ಅನ್ಕೋಬೋದು. ಆದರೆ ಇಷ್ಟೊಂದ ಸಾವಿರ ಗಟ್ಟಲೆ ಅಂದರೆ ಎಲ್ಲಿ ಕೊಡ್ತಾರೆ? ಏನೋ ಬಿಡು 10, 20, 30, 40, 50 ಅಂತಂದ್ರೂ ಇವಾಗ ಯಾರೋ ₹10 ಬಿಡೋದಿಲ್ಲ. ₹10 ಯಾರೂ ಬಿಡೋದಿಲ್ಲ. ಏನೋ ಬಿಡು ಅಷ್ಟು ತಾನೇ ಅಂತ ಹೇಳಿ ಸುಮ್ಮನೆ ಆಗ್ತಾರೆ. ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಸಾವಿರ ಗಟ್ಟಲೆ ನೀನು ಎಸ್ಕೇಪ್ ಮಾಡ್ತಾ ಇದೆಯಲ್ಲ, ಎಷ್ಟು ಇರಬೇಡ. ಎಲ್ಲ ಲಂಚ ತಗೊಂಡು ನೀನು ಬಾರಿ ಇದೆಯಾ? ಅಣ್ಣ ಇಲ್ಲಿ ನೋಡಿಲಿ, ಎಲ್ಲ ವಿಡಿಯೋ ಮಾಡಿ ಪಬ್ಲಿಷ್ ಮಾಡೋದೇ. ಯಾರು ಹೇಳಿದ್ರು ನಿಲ್ಸಲ್ಲ. ಗಲಾಟೆ ಮಾಡ್ತಾ ಇದ್ದಾರೆ, ಎಲ್ಲ ವಿಡಿಯೋ ಮಾಡ್ತಾ ಇದ್ದಾರೆ. ಪೊಲೀಸ್ ಅಂತ ಗೊತ್ತಿಲ್ಲ, ಪೊಲೀಸ್ನವ್ರನ್ನ ಕರೆಸ್ತೀನಿ ಅಂತೇಳಿ ಆವಾಜ್ ಆಗ್ತಾ ಇದ್ದಾರೆ. ಅದಕ್ಕೆ ಕರೆಸಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಇನ್ನೂ ಹೇಳ್ತಾ ಇಲ್ಲ, ಎಲ್ಲ ಗಲಾಟೆ ಮಾಡೋದೆಲ್ಲ ವಿಡಿಯೋ ಮಾಡ್ಕೊಂಬ್ಲಿ ಅಂತೇಳಿ. ಪೊಲೀಸ್ ಅಂತ ಗೊತ್ತಾಗಬೇಕು ಅವಾಗಿರೋದು. ಪೊಲೀಸವ್ರನ್ನ ಕರೆಸೋ ಅಂತ ಹೇಳ್ತಾ ಇದ್ದಾರೆ ಸಾಹೇಬ್ರು. ನೋಡ್ತಾ ಇರಿ, ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.